ಮಾಡುವ ನಿರ್ಧಾರಕ್ಕೆ ಗೃಹ ಇಲಾಖೆ ಬಂದಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಜನಸಾಮಾನ್ಯರನ್ನ ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರ ಮಾಡುವುದಕ್ಕೆ ಗೃಹ ಸಚಿವ ಅಮಿತ್ ಶಾ ಆದೇಶ ಕೊಟ್ಟಿದ್ದಾರೆ. ಸಂಸದರಾದ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕ್ಯಾಪ್ಟನ್. ನಮಸ್ತೆ ಅಜಿತ್. ಭಾರತ ಬದಲಾಗಿದೆ, ತನ್ನ ಮೇಲೆ ದಾಳಿ ನಡೆದ್ರೆ ಸುಮ್ಮನೆ ಕಡಿನಿಂದ ಕಟುವಾಗಿ ಖಂಡನೆ ಮಾಡ್ಕೊಂಡು ಸುಮ್ಮನೆ ಇರೋದಿಲ್ಲ ಅನ್ನುವ ಸಂದೇಶವನ್ನ ಮತ್ತೊಮ್ಮೆ ಪ್ರಪಂಚಕ್ಕೆ ಕೊಟ್ಟಿದ್ದೀವಿ ನಾವು. ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಏರ್ ಸ್ಟ್ರೈಕ್ ಆಯಿತು, ಈಗ ಆಪರೇಷನ್ ಸಿಂಧೂರ. ಕರೆಕ್ಟ್ ಅಜಿತ್. ದ ಕೀ ವರ್ಡ್ ಇಸ್ ಮತ್ತೊಮ್ಮೆ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದೆ, ಮತ್ತೊಮ್ಮೆ ಉಗ್ರವಾದಿಗಳಿಗೆ ಕೊಟ್ಟಿದೆ. ಮತ್ತು ಖಂಡಿತವಾಗಿಯೂ ಎನಿ ಸೇನ್ ಸಿಟಿಸನ್ ಫ್ರಮ್ ಇಂಡಿಯಾ ಎಲ್ರಿಗೂ ಗೊತ್ತಿದೆ ಇದೊಂದು ದೀರ್ಘಕಾಲಿಕ ಹೋರಾಟ. ಯಾಕೆಂದರೆ ಇದು ಒಂದು ರೋಗ್ ನೇಷನ್ ಮತ್ತು ಒಂದು ಜವಾಬ್ದಾರಿಯುತ ಪ್ರಜಾತಂತ್ರದ ಮಧ್ಯೆ ಇರುವಂತಹ ಹೋರಾಟ. ನಾವು ಹಿಂದಿನ 2 ದಾಳಿಗಳ ಸಂದರ್ಭದಲ್ಲೂ ಕೂಡ ಎಷ್ಟು ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ದೇವೆ, ಎಷ್ಟು ನಮ್ಮ ಸೇನಾಪಡೆಗಳು ವೃತ್ತಿಪರತೆಯನ್ನ ಮೆರೆದಿದ್ದೇವೆ ಅನ್ನುವಂಥದ್ದು. ಕ್ಯಾಪ್ಟನ್, ಒಂದೇ ನಿಮಿಷ, ಇನ್ನೊಂದು ಸುದ್ದಿ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ, ನಿಮಗೆ ಸಮಾಧಾನ ಆಗುತ್ತೆ. 10:00 ಭಾರತೀಯ ಸೇನೆಯಿಂದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಲಿರುವವರು ಮಹಿಳಾ ಸೇನಾಧಿಕಾರಿಗಳು. ವಾಟ್ ಅ ಮೆಸೇಜ್, ವಾಟ್ ಅ ಮೆಸೇಜ್. ಆಪರೇಷನ್ ಸಿಂಧೂರದ ಬ್ರೀಫಿಂಗ್ಗೆ ಮಹಿಳಾ ಸೇನಾಧಿಕಾರಿಗಳೇ ಮಾಧ್ಯಮದ ಮುಂದೆ ಬರ್ತಾರೆ. ಮಹಿಳಾ ಅಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ. ಫ್ಯಾಂಟಾಸ್ಟಿಕ್. ಅದೇ ನಾನು ಹೇಳಿದಲ್ಲ, ಇದು ಭಾರತದ ಈ ದೀರ್ಘಕಾಲಿಕ ಹೋರಾಟ ಮತ್ತು ಹೊಸ ಭಾರತದಲ್ಲಿ ಯಾವ ರೀತಿ ಎವ್ರಿಥಿಂಗ್ ಈಸ್ ಪೊಸಿಷನ್ಡ್, ಎವ್ರಿಥಿಂಗ್ ಈಸ್ ಅಬೌಟ್ ಮೆಸೇಜಿಂಗ್ ಅನ್ನುವಂಥದ್ದು ಇದರಲ್ಲೂ ಗೊತ್ತಾಗ್ತದೆ. ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ದೇ ಆರ್ ಗೋನ್ ಟು ಅಡ್ರೆಸ್ ದ ಪ್ರೆಸ್ ಕಾನ್ಫರೆನ್ಸ್ ವಿತ್ ದ ಫಾರಿನ್ ಸೆಕ್ರೆಟರಿ. ಸೊ ಇದು ಒಂದು ಸ್ಪಷ್ಟವಾದ ಸಂದೇಶ ಜಗತ್ತಿಗೆ, ಹೌ ನ್ಯೂ ಇಂಡಿಯಾ ವಿಲ್ ಡೀಲ್ ವಿತ್ ಎನಿ ಇವೆಂಚುಯಾಲಿಟೀಸ್ ಅನ್ನುವಂಥದ್ದನ್ನು ತೋರಿಸಿದೆ. ಮತ್ತು ತುಂಬ ಖುಷಿಯಾಗುವಂಥದ್ದು ನನಗೆ ಒಬ್ಬ ಸೈನಿಕನಾಗಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕು, ಎಷ್ಟೇ ಇರ್ರೆಸ್ಪಾನ್ಸಿಬಿಲಿಟಿಯನ್ನು ಪಾಕಿಸ್ತಾನ ತೋರಿಸಿದ್ರು ಕೂಡ ವಿ ಆಸ್ ಅ ಆರ್ಮ್ ಫೋರ್ಸ್, ಆಸ್ ಅ ನೇಷನ್, ನಮ್ಮ ವೃತ್ತಿಪರತೆಯನ್ನು ಮತ್ತು ನಮ್ಮ ಜವಾಬ್ದಾರಿಯನ್ನು ಇವತ್ತು ವಿಶ್ವದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಯಾಕೆಂದರೆ ಇಟ್ ವಾಸ್ ಪ್ರಿಸಿಷನ್ ಬೇಸ್ಡ್ ಅಟ್ಯಾಕ್. ಪ್ರಿಸೈಸ್ ಆಗಿ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಇಂಟೆಲಿಜೆನ್ಸ್ ಶೇರಿಂಗ್, ಇಂಟೆಲಿಜೆನ್ಸ್ ಡಿಸೆಮಿನೇಷನ್, ಕೆಳಗಿನ ತನಕ ಇಂಟೆಲಿಜೆನ್ಸ್ ಡಿಸೆಮಿನೇಷನ್ ಮತ್ತು 3 ಸೇನಾಪಡೆಗಳ ಮಧ್ಯೆ ಕೋಆರ್ಡಿನೇಟೆಡ್ ಎಫರ್ಟ್. ನಾನು ಕೇವಲ ಒಂದು ಫೋಟೋಗ್ರಾಫನ್ನು ಇವತ್ತು ಟ್ವಿಟರಲ್ಲಿ ನೋಡ್ತಾ ಇದ್ದೆ. ನಿನ್ನೆ ಸಾಯಂಕಾಲ 3 ಸೇನಾ ದಂಡನಾಯಕರು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಒಂದು ಫೋಟೋಗ್ರಾಫ್ ಇದೆ. ಎಷ್ಟು ರಿಲ್ಯಾಕ್ಸ್ಡ್ ಆಗಿ ನಗ್ತಾ ಇದ್ದಾರೆ ಅಂತ ನೋಡುವಾಗ ಇಟ್ ಓನ್ಲಿ ಶೋಸ್ ಪ್ರೊಫೆಷನಲಿಸಮ್. ಎಷ್ಟು ಪ್ರೊಫೆಷ್ನಲ್ ಆಗಿ ನೀವು ಇದು ಮಾಡ್ತೀರಾ, ಅಷ್ಟೇ ಎಫಿಷಿಯೆಂಟ್ ಆಗಿ ಆರ್ಮಿ ಆಪರೇಷನ್ಸ್ ನಡೀತದೆ. ಹಾಗಾಗಿ ಇಟ್ ಇಸ್ ಅ ವೆರಿ ಪ್ಲ್ಯಾನ್ಡ್, ಕೋಆರ್ಡಿನೇಟೆಡ್ ಆ್ಯಂಡ್ ಪ್ಲ್ಯಾನ್ ಟು ಕಂಟಿಜೆನ್ಸಿ ಆಲ್ಸೋ. ಯಾಕೆಂದರೆ ಇವತ್ತು ಬೆಳಿಗ್ಗೆ ಪೂಂಚ್ ಮತ್ತು ರಜೌರಿ ಸೆಕ್ಟರ್ನಲ್ಲಿ ಆರ್ಟಿಲರಿ ಫೈರಿಂಗ್ ಸ್ಟಾರ್ಟ್ ಆಗಿದೆ, ವಿಚ್ ಇಸ್ ಕ್ವೈಟ್ ಎಕ್ಸ್ಪೆಕ್ಟೆಡ್. ಪಾಕಿಸ್ತಾನ ಅಷ್ಟಾದರೂ ಮಾಡಲೇಬೇಕಲ್ವಾ. ಸೊ ಅದಕ್ಕೆ ಬೇಕಾದಂಥ ರಿಪ್ಲೈಯನ್ನು ನಮ್ಮ ಸೇನೆ ಕೊಡಲಿಕ್ಕೆ ಸಶಕ್ತವಾಗಿದೆ. ಮತ್ತು ನಾವ್ಯಾರೂ ಇದರಿಂದ ಪಾಕಿಸ್ತಾನ ಏನು ಬುದ್ಧಿ ಕಲಿತದೆ ಇದರಿಂದ ಅನ್ನುವಂಥ ಅಪೇಕ್ಷೆಯೂ ಬೇಡ. ಪಾಕಿಸ್ತಾನ ಹ್ಯಾಸ್ ಟು ಹ್ಯಾಂಡಲ್ ಇಟ್ಸ್ ಇಂಟರ್ನಲ್ ಪ್ರಾಬ್ಲಮ್ಸ್. ಪಾಕಿಸ್ತಾನ್ ಹ್ಯಾಸ್ ಟು ಹ್ಯಾಂಡಲ್ ದ ಲಾರ್ಜರ್ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಇಶ್ಯೂ ಮತ್ತು ಕಾಶ್ಮೀರವನ್ನು ಮತ್ತು ಭಾರತವನ್ನು ಮುಂದಿಟ್ಟುಕೊಂಡು ಬದುಕುವಂಥ ಪಾಕಿಸ್ತಾನದ ಆಡಳಿತ ವರ್ಗಕ್ಕೆ ದೇ ವಿಲ್ ಟ್ರೈ ಟು ಡೂ ಲಾಟ್ ಆಫ್ ಥಿಂಗ್ಸ್. ಬಟ್ ಖಂಡಿತವಾಗಿಯೂ ಹೊಸ ಭಾರತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಫ್ರೀಡಮ್ ಕೊಟ್ಟಿರುವಂಥ ಸೇನಾಪಡೆಗಳ ನೇತೃತ್ವದಲ್ಲಿ ನಮಗೆ ಖಂಡಿತವಾಗಿಯೂ ವಿಶ್ವಾಸ ಇದೆ. ವಿ ವಿಲ್ ಫೈಟ್ ಎನಿ ಇವೆಂಚುಯಾಲಿಟೀಸ್ ವಿತ್ ಆಲ್ ಪ್ರೊಫೆಷನಲಿಸಮ್. ತಾವೇ ಹೇಳಿದಾಗೆ ತಾವು ಸೈನಿಕರು ಹೌದು, ಸಂಸದರು ಹೌದು. ಸೈನಿಕ ಒನ್ಸ್ ಅ ಸೋಲ್ಜರ್ ಈಸ್ ಆಲ್ವೇಸ್ ಅ ಸೋಲ್ಜರ್. ಟ್ರಾನ್ಸಿಷನ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ಈ ಟ್ರಾನ್ಸಿಷನನ್ನು ಹೆಂಗೆ ನೋಡ್ತೀರಿ? ಪ್ರತಿ ಸಲ ದಾಳಿ ಆದಾಗಲೂ ಭಾರತ ಪ್ರಪಂಚದ ಮುಂದೆ ಹೋಗೋದು, ನನಗೆ ಅನ್ಯಾಯ ಆಯಿತು, ನನಗೆ ಹೊಡೆದ್ರು ಅನ್ನೋದು.
ಈ ಸಲ ಒಂದು ಡಿಪ್ಲೊಮ್ಯಾಟಿಕ್ ಫ್ರಂಟಲ್ಲಿ ಭಾರತ ಮಾಡಿದ್ದು, ವಿದೇಶಾಂಗ ಇಲಾಖೆ ಕೆಲಸ ಮಾಡಿದ ರೀತಿ, ಎಷ್ಟು ದೇಶಗಳನ್ನು ಕಾನ್ಫಿಡೆನ್ಸಿಗೆ ತೆಗೆದುಕೊಂಡ್ರು. 110 ದೇಶಗಳ ಜೊತೆಗೆ 3 ದಿನಗಳಲ್ಲಿ ಮಾತುಕತೆ ಆಯಿತು. ಈಗ ಮಿಲಿಟರಿ ಆ್ಯಕ್ಷನ್. ಹೌ ಡು ಯು ಸಿ ದಿಸ್ ಟ್ರಾನ್ಸಿಷನ್? ಇಟ್ ಈಸ್ ಫ್ಯಾಂಟಾಸ್ಟಿಕ್. ನೋಡಿ, ಒಬ್ಬ ಭಾರತೀಯನಾಗಿ, ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿದವನಾಗಿ ಇವತ್ತು ಈ ಚೇಂಜ್ ಮೇಕಿಂಗ್ ಪ್ರಾಸೆಸ್ನ ಭಾಗವಾಗಿ ಆ್ಯಸ್ ಅ ಪಾಲಿಸಿ ಮೇಕರ್ ಕೂಡ ನನಗೆ ಖುಷಿ ಕೊಡ್ತಾ ಇರುವಂಥದ್ದು ಅಂತ ಅಂದರೆ 2014 ನಂತರ ಇಟ್ ಈಸ್ ಪ್ಲ್ಯಾಂಡ್, ಇಟ್ ಈಸ್ ಲಾಂಗ್ ಟರ್ಮ್ ಮತ್ತು ಇಟ್ ಈಸ್ ಅಬೌಟ್ ರೀಇನ್ಸ್ಟೇಟಿಂಗ್ ದ ಸಿವಿಲೈಸೇಷನಲ್ ಇಥೋಸ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಾಲದಲ್ಲಿ ಭಾರತ ಹೇಗಿತ್ತು ಅಂದರೆ ಎನಿಥಿಂಗ್ ವಿಚ್ ಇಸ್ ಇಂಡಿಯನ್ ಆರ್ಮ್ ಫೋರ್ಸಸ್ ಇರ್ಬೋದು, ಇಂಡಿಯನ್ ಸೈನ್ಯ ಇರ್ಬೋದು, ಇಂಡಿಯನ್ ಅಸ್ಮಿತೆ ಇರ್ಬೋದು, ಇಂಡಿಯನ್ ಸಂಸ್ಕೃತ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಅದೆಲ್ಲವನ್ನು ತುಚ್ಛವಾಗಿ ನೋಡುವಾಗ ಸಹಜವಾಗಿ ಯುವರ್ ರಿಯಾಕ್ಷನ್ಸ್, ಯುವರ್ ಅಡ್ರೆಸ್ಸಿಂಗ್ ಇಶ್ಯೂಸ್ ವಿಲ್ ಬಿ ಸಿಮಿಲರ್. ಇವತ್ತು ದ್ಯಾಟ್ ಈಸ್ ಚೇಂಜ್. ದ್ಯಾಟ್ ಈಸ್ ವಾಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯ ಲೀಡರ್ಶಿಪ್ನಲ್ಲಿ ಮಾಡಿರುವಂಥ ಸಿಂಗಲ್ ಮೋಸ್ಟ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಯಾವುದಾದ್ರೂ ಒಂದು ಇದ್ದರೆ ಇಟ್ ಈಸ್ ರೀಇನ್ಸ್ಟೇಟಿಂಗ್ ದಿ ಸ್ಪಿರಿಟ್ ಆಫ್ ನ್ಯಾಷನಲಿಸಮ್. ನಾನು ಒಬ್ಬ ಮಂಗಳೂರಿನ ಸಂಸದನಾಗಿ ಇವತ್ತು ಹೇಳಬೇಕು, ಮಂಗಳೂರಿನ ಘಟನೆಯನ್ನು ಇದಕ್ಕೆ ತುಲನೆ ಮಾಡಿ ನಾನು ನೋಡಿಕೊಂಡ್ರೆ, ಮಂಗಳೂರನ್ನು ತುಂಬ ಜನರು ಕಮ್ಯುನಲ್ ಹಣೆಪಟ್ಟಿ ಕಟ್ತಾರೆ, ಹಿಂದುತ್ವ ಲ್ಯಾಬೋರೇಟರಿ ಅಂತ ಹೇಳ್ತಾರೆ. ಹೂ ಡಸ್ ಇಟ್? ಇದನ್ನು ಮಾಡ್ತಾ ಇರೋರು ಯಾರು? ರಾಷ್ಟ್ರ ವಿರೋಧಿ ಶಕ್ತಿಗಳು ಇದನ್ನು ಮಾಡ್ತಾ ಇದೆ. ನಾನು ನಿನ್ನೆ ಒಂದು ಆರ್ಟಿಕಲ್ ಕೂಡ ಬರೆದಿದ್ದೆ. ಮಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ರಾಷ್ಟ್ರೀಯತೆ ಮತ್ತು ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧದ ಹೋರಾಟ. ಆ್ಯಂಡ್ ಈ ಹೋರಾಟವನ್ನು ಮಂಗಳೂರಿನ ಜನರು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಕಾಸ್ ರಾಷ್ಟ್ರೀಯತೆಗೆ ಇಲ್ಲಿ ರಾಜಕೀಯವಾಗಿ ಜಯ ಸಿಕ್ಕಿದೆ, ಸಾಮಾಜಿಕವಾಗಿ ಜಯ ಸಿಕ್ಕಿದೆ. ಜನ ಅದನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಒಂದು ಆರ್ಥಿಕ ಮಾಡೆಲನ್ನು ಮಂಗಳೂರಿನಲ್ಲಿ ರಚನೆ ಮಾಡಿದ್ದಾರೆ. ಈ ಅರ್ಬನ್ ನಕ್ಸಲ್ಸ್ ಮತ್ತು ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಮತ್ತು ದೇಶದ ಒಳಗಿರುವಂಥ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಯಾರಿದ್ದಾರೆ ಅವರಿಗೆ ಇದನ್ನು ಜೀರ್ಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಮಂಗಳೂರಿಗೆ ಕಮ್ಯುನಲ್ ಹಣೆಪಟ್ಟಿ, ಆ ಕಾರಣಕ್ಕೆ ಮಂಗಳೂರಿಗೆ ಹಿಂದುತ್ವ ಲ್ಯಾಬೋರೇಟರಿ ಅನ್ನುವಂಥ ಒಂದು ನೆಗೆಟಿವ್ ಪ್ರೊಪಗ್ಯಾಂಡ, ಒಂದು ನರೇಟಿವ್ ವಾರನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಒಬ್ಬ ಸಂಸದನಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಸಂದರ್ಭದಲ್ಲಿ ಅವ್ರ ಜೊತೆ ಇರುವಂಥದ್ದೇ ಖುಷಿ ಕೊಡುವಂಥ ಸಂಗತಿ. ಅದು ಕೂಡ ರಾಷ್ಟ್ರೀಯತೆಯ ಆಧಾರದಿಂದ ಬಂದಿರುವಂಥ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂಥದ್ದು ನನಗಂತೂ ತುಂಬ ಖುಷಿ, ಹೆಮ್ಮೆ ಪಡುವಂಥ ಒಂದು ಸಂದರ್ಭ. ಐ ಆಮ್ ವೇಟಿಂಗ್ ಫಾರ್ ದ ಪ್ರೆಸ್ ಮೀಟ್ ಬಿಕಾಸ್ ಅಲ್ಲಿ ನಮಗೆ ಆ್ಯಕ್ಚುಲಿ ಈ ಅಟ್ಯಾಕನ್ನು ಎಷ್ಟು ಪ್ರಿಸಿಷನ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ಇದರ ಇವೆಂಚುಯಾಲಿಟೀಸ್, ಕ್ಯಾಶುಯಾಲಿಟೀಸ್, ಇಂಪ್ಯಾಕ್ಟನ್ನು ರೀಡ್ ಮಾಡಲಿಕ್ಕೆ ಆಗ್ತದೆ. ಐ ಡು ನಾಟ್ ವಾಂಟ್ ಟು ಪ್ರಿಯಂಪ್ಟ್ ಎನಿಥಿಂಗ್, ಬಟ್ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಇದು ಹೊಸ ಭಾರತ, ದಿಸ್ ಇಸ್ ನ್ಯೂ ಇಂಡಿಯಾ, ಬಿ ಅವೇರ್ ಆಫ್ ದಿಸ್ ನ್ಯೂ ಇಂಡಿಯಾ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಕ್ಯಾಪ್ಟನ್, ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.